ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಈ ದಿನ ನಾವು ಈ ವಿಡಿಯೋದಲ್ಲಿ UPS ಸಿಲೆಬಸ್ನ ಥರೋ ಆಗಿ ಅಧ್ಯಯನವನ್ನು ಮಾಡೋಣ. ಸೊ UPSCಯ IAS ಮೇನ್ಸ್ 2020 GS 1 ಪೇಪರ್ ಸಿಲೆಬಸ್ ಟಾಪಿಕ್. ಸೊ ಇಲ್ಲಿ ಜಸ್ಟ್ 2020 ತೆಗೆದ್ರೂ ಕೂಡ ಪ್ರತಿಯೊಂದು ಇಯರ್ಗೂ ದ ಸಿಲೆಬಸ್ ಟಾಪಿಕ್ ಸೇಮ್ ಇರುತ್ತೆ. ಸೊ ಮೊದಲನೇದಾಗಿ ದ ಸಬ್ಜೆಕ್ಟ್ ಬಂದುಬಿಟ್ಟು GS 1 ಪೇಪರ್ 1ನಲ್ಲಿ ಇಂಡಿಯಾ ಆ್ಯಂಡ್ ಹೆರಿಟೇಜ್ ಕಲ್ಚರ್. ಸೊ ಇದರಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಇಂಡಿಯನ್ ಕಲ್ಚರ್ ವಿಲ್ ಕವರ್ ದ ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ಆರ್ಟ್ ಫಾರ್ಮ್ಸ್, ಲಿಟರೇಚರ್ ಆ್ಯಂಡ್ ಆರ್ಕಿಟೆಕ್ಚರಲ್ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್ ಟೈಮ್ಸ್. ಮುಂದಿನ ಟಾಪಿಕ್ ಬಂದುಬಿಟ್ಟು ಅಥವಾ ಸಬ್ಜೆಕ್ಟ್ ಬಂದುಬಿಟ್ಟು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಇದರಲ್ಲಿ ನೀವು ಥರೋ ಆಗಿ ಓದಬೇಕಾಗಿರುವಂತಹ ಪಾಯಿಂಟ್ಸ್ಗಳು ಬಂದುಬಿಟ್ಟು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಅಬೌಟ್ ದ ಮಿಡಲ್ ಆಫ್ 18th ಸೆಂಚುರಿ ಅಂಟಿಲ್ ದ ಪ್ರೆಸೆಂಟ್ ಸಿಗ್ನಿಫಿಕೆಂಟ್ ಇವೆಂಟ್ಸ್ಗಳಾಗಿರ್ಬೋದು, ಪರ್ಸ್ನಾಲಿಟಿಗಳಾಗಿರ್ಬೋದು, ಇಶ್ಯೂಸ್ ಆಗಿರ್ಬೋದು, ಅಥವಾ ಫ್ರೀಡಮ್ ಸ್ಟ್ರಗಲ್ಗೆ ಕನ್ಸಿಡರ್ ಮಾಡುವಂತಹ ವೇರಿಯಸ್ ಸ್ಟೇಜಸ್ ಮತ್ತು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ದ ಡಿಫ್ರೆಂಟ್ ಪಾರ್ಟ್ ಆಫ್ ದ ಕಂಟ್ರಿ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಆದ ನಂತರ ನಡೆದಂತಹ ಕನ್ಸಾಲಿಡೇಷನ್ ಮತ್ತು ರೀಆರ್ಗನೈಸೇಷನ್ ವಿತಿನ್ ದ ಕಂಟ್ರಿ. ಮುಂದೆ ವರ್ಲ್ಡ್ ಹಿಸ್ಟ್ರಿ ಮತ್ತು ಇಂಡಿಯನ್ ಸೊಸೈಟಿ ಬಗ್ಗೆ ಯಾವೆಲ್ಲ ಟಾಪಿಕ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ಸಲ್ಲಿ ಅಂತ ನೋಡೋದಾದರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ ವಿಲ್ ಇನ್ಕ್ಲೂಡ್ ದ ಇವೆಂಟ್ಸ್ ಫ್ರಮ್ 18th ಸೆಂಚುರಿ ಸಚ್ ಆಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ಬೋದು, ವರ್ಲ್ಡ್ ವಾರ್ ಆಗಿರ್ಬೋದು, ರಿವಾರ್ಡಲ್ ಆಫ್ ದ ನ್ಯಾಷನಲ್ ಬೌಂಡರೀಸ್, ಕೊಲೊನೈಸೇಷನ್, ಡಿಕೊಲೊನೈಸೇಷನ್, ಪೊಲಿಟಿಕಲ್ ಫಿಲಾಸಫರ್ಸ್ ಲೈಕ್ ಕಮ್ಯುನಿಸಮ್ ಅಂದರೆ ಏನು, ಕ್ಯಾಪಿಟಲಿಸಮ್ ಅಂದರೆ ಏನು, ಸೋಷಲಿಸಮ್ ಅಂದರೆ ಏನು, ಈ ಥರ ಡಿಫ್ರೆಂಟ್ ಫಿಲಾಸಫಿಕಲ್ ಟರ್ಮಿನಾಲಜೀಸ್ಗಳನ್ನು, ಅಂದರೆ ಪೊಲಿಟಿಕಲ್ ಫಿಲಾಸಫಿಕಲ್ ಟರ್ಮಿನಾಲಜೀಸ್, ಇನ್ನೇನಾದರೂ ನ್ಯೂಸಲ್ಲಿ ಬೇರೆ ಬೇರೆ ಟರ್ಮಿನಾಲಜೀಸ್ ಬಂದ್ರೂ ಅದ್ರ ಬಗ್ಗೆನೂ ಸ್ವಲ್ಪ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಆ್ಯಂಡ್ ದೇರ್ ಫಾರ್ಮ್ಸ್ ಆ್ಯಂಡ್ ಎಫೆಕ್ಟ್ಸ್ ಆನ್ ದ ಸೊಸೈಟಿ. ಮುಂದೆ ಇಂಡಿಯನ್ ಸೊಸೈಟಿ, ಸೇಲಿಯಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಸೊಸೈಟಿ, ಡೈವರ್ಸಿಟಿ ಆಫ್ ಇಂಡಿಯಾ, ರೋಲ್ ಆಫ್ ವಿಮೆನ್ ಆ್ಯಂಡ್ ವಿಮೆನ್ ಆರ್ಗನೈಸೇಷನ್, ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಪಾವರ್ಟಿ ಆ್ಯಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್, ಅರ್ಬನೈಸೇಷನ್, ದೇರ್ ಪ್ರಾಬ್ಲಮ್ ಆ್ಯಂಡ್ ದೇರ್ ರೆಮಿಡೀಸ್, ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆಫ್ ಇಂಡಿಯನ್ ಸೊಸೈಟಿ. ಇಲ್ಲಿ ನೋಡಿ, ಅರ್ಬನೈಸೇಷನ್ ಆ್ಯಂಡ್ ದೇರ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ರೆಮಿಡೀಸಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರುತ್ತಿರುವಂತಹ ಫ್ಲಡ್ ಆಗಿರ್ಬೋದು, ಅಥವಾ ಅರ್ಬನೈಸೇಷನ್ನ ಕರೆಕ್ಟಾಗಿ, ಟೌನ್ ಪ್ಲ್ಯಾನಿಂಗ್ನ ಕರೆಕ್ಟಾಗಿ ಮಾಡ್ತಿಲ್ಲ, ಹಾಗಾಗಿ ಸ್ವಲ್ಪ ಮಳೆ ಬಂದರೂ ಸಹ ಪ್ರವಾಹದಂತಹ ಪರಿಸ್ಥಿತಿಗಳು ಉಂಟಾಗುತ್ತದೆ. ಅದ್ರ ಬೇಸಿಸ್ ಮೇಲೂ ಕೂಡ ಕ್ವೆಶನನ್ನು ಕೇಳಬಹುದು. ಮುಂದೆ ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಸೊಸೈಟಿ, ಅಂದರೆ ನಾವು ಇಂಡಿಯಾದಲ್ಲಿ 1991ರಲ್ಲಿ LPG ರಿಫಾರ್ಮ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಂದರೆ ಲಿಬ್ರಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್. ಅದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ ಸೊಸೈಟಿ ಮೇಲೆ ಹೇಗಿದೆ, ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್, ಕಮ್ಯುನಲಿಸಮ್ ಆ್ಯಂಡ್ ರೀಜನಲಿಸಮ್ ಆ್ಯಂಡ್ ಸೆಕ್ಯುಲರಿಸಮ್. ಸೊ ಮುಂದೆ ನೋಡೋದಾದರೆ ಜಿಯೋಗ್ರಫಿ. ಇದರಲ್ಲಿ ಸೇಲಿಯಂಟ್ ಫೀಚರ್ಸ್ ಆಫ್ ವರ್ಲ್ಡ್ಸ್ ಫಿಸಿಕಲ್ ಜಿಯೋಗ್ರಫಿ, distribution of key natural resources across the world including South Asia and Indian subcontinent, factors responsible for the location of primary, secondary, tertiary sector industries in various part of the world. ಸೊ ಇಲ್ಲಿ ಈ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸೆಕ್ಟರ್ಸ್ ಇದೆ ಅಂತಂದರೆ ಅಗ್ರಿಕಲ್ಚರ್ ಹೇಗಿದೆ, ಲ್ಯಾಂಡ್ ಫಾರ್ಮ್ ಹೇಗಿದೆ, ರೈನ್ಫಾಲ್ ಹೇಗಿದೆ, ಟೆಂಪರೇಚರ್ ಹೇಗಿದೆ, ಮಣ್ಣು ಸಾಯಿಲ್ಸ್ ಹೇಗಿದೆ, ಮತ್ತು ಸೆಕೆಂಡರಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಹೇಗಿದೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಹೇಗಿದೆ, ಮತ್ತು ಮೆಟಲ್ಸ್ ಅಥವಾ ಮಿನರಲ್ಸ್ ಅವೈಲಬಿಲಿಟಿ ಹೇಗಿದೆ, ಮತ್ತು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಹೇಗಿದೆ. ಸೊ ಇದೆಲ್ಲವನ್ನು ನೀವು ಇಲ್ಲಿ ಓದಬೇಕಾಗುತ್ತೆ. ಮತ್ತು ಇಂಪಾರ್ಟೆಂಟ್ ಜಿಯೋ ಫಿಸಿಕಲ್ ಫಿನಾಮಿನಾ ಸಚ್ ಆಸ್ ಅರ್ಥ್ಕ್ವೇಕ್, ಸುನಾಮಿ ಅಂದರೆ ಏನು, ಅರ್ಥ್ಕ್ವೇಕ್ ಅಂದರೆ ಏನು, ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ ಅಂದರೆ ಏನು, ಸೊ ಸೈಕ್ಲೋನ್ಸ್. ಸೊ ನಾವು 2 ದಿನದ ಹಿಂದೆ ಒಂದು ಸೈಕ್ಲೋನ್ ಬಗ್ಗೆ ನೋಡಿದ್ವಿ, ಅದಕ್ಕೆ ನೇಮಿಂಗ್ ಕನ್ವೆನ್ಷನ್ ಹೇಗೆ ಮಾಡ್ತಾರೆ, ಸೈಕ್ಲೋನ್ ಅಂದರೆ ಏನು, ಅದು ಮಾನ್ಸೂನ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ. ಮತ್ತು ಜಿಯೋಗ್ರಫಿಕಲ್ ಫೀಚರ್ಸ್ ಆ್ಯಂಡ್ ದೇರ್ ಲೊಕೇಶನ್, ಚೇಂಜಸ್ ಇನ್ ದ ಕ್ರಿಟಿಕಲ್ ಜಿಯೋಗ್ರಫಿಕಲ್ ಫೀಚರ್ಸ್ ಇನ್ಕ್ಲೂಡಿಂಗ್ ದ ವಾಟರ್ ಬಾಡೀಸ್ ಆ್ಯಂಡ್ ಐಸ್ ಕ್ಯಾಪ್ಸ್ ಆ್ಯಂಡ್ ಇನ್ ದ ಫ್ಲೋರಾ ಆ್ಯಂಡ್ ಫೌನಾ ಆ್ಯಂಡ್ ದ ಎಫೆಕ್ಟ್ಸ್ ಆಫ್ ಸಚ್ ಚೇಂಜಸ್. ಅಂದರೆ ಕ್ಲೈಮೆಟಿಕ್ ಚೇಂಜ್ ಆದರೆ ಈ ಫ್ಲೋರಾ ಮತ್ತು ಫೌನಾ ಮೇಲೆ ಮತ್ತು ಅದರ್ ಜಿಯೋಗ್ರಫಿಕಲ್ ಫೀಚರ್ಸ್ ಮೇಲೆ ಹೇಗೆ ಕ್ರಿಟಿಕಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಟಾಪಿಕ್ಗಳು ಕೂಡ ಇಲ್ಲಿ ಬರ್ತದೆ. ಇಷ್ಟು GS 1 ಪೇಪರಲ್ಲಿರುವಂತಹ ಟಾಪಿಕ್ಗಳಾಗಿತ್ತು. ಮುಂದೆ GS 2 ಪೇಪರಲ್ಲಿರುವಂತಹ ಟಾಪಿಕ್ಗಳನ್ನು ನೋಡೋದಾದರೆ, ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟಾರಿಕಲ್ ಅಂಡರ್ ಪಿಂಗಿಂಗ್ಸ್, ಎವಲ್ಯೂಷನ್, ಫೀಚರ್ಸ್, ಅಮೆಂಡ್ಮೆಂಟ್, ಸಿಗ್ನಿಫಿಕೆಂಟ್ ಪ್ರಾವಿಷನ್ಸ್ ಆ್ಯಂಡ್ ದ ಬೇಸಿಕ್ ಸ್ಟ್ರಕ್ಚರ್, functions and responsibility of the union and state government, issues and challenges pertaining to the federal structure. ಅಂದರೆ ಫೆಡರಲ್ ಸ್ಟ್ರಕ್ಚರ್ ಅಂದರೆ ಏನು,
ಯೂನಿಯನ್ ಮತ್ತು ಸ್ಟೇಟ್ ಗೌರ್ಮೆಂಟ್ನ ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವ್ದ್ಯಾವುದು, ಡೆವಲ್ಯೂಷನ್ ಆಫ್ ದ ಪವರ್ಸ್ ಅಂದರೆ 7th ಶೆಡ್ಯೂಲಲ್ಲಿ ನಾವು ಡಿವೈಡ್ ಮಾಡಿದ್ದೀವಲ್ವಾ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್, ಅದರ ಡೆವಲ್ಯೂಷನ್ ಹೇಗಾಗುತ್ತೆ, ಫೈನಾನ್ಷಿಯಲ್ ಅಪ್ ಟು ದ ಲೋಕಲ್ ಲೆವೆಲ್ ಆ್ಯಂಡ್ ದ ಚಾಲೆಂಜಸ್ ದೇರ್ ಇನ್, separation of the powers between the various organs, dispute redressal mechanism and institutions, comparison of Indian constitutional schemes with the other countries, parliamentary and the state legislative structure ಹೇಗಿದೆ, ಅದರ ಫಂಕ್ಷನ್ ಏನು, ಕಂಡಕ್ಟ್ ಆಫ್ ಬಿಸ್ನೆಸ್ ಹೇಗೆ ಮಾಡ್ತಾರೆ, ಪವರ್ಸ್ ಆ್ಯಂಡ್ ಪ್ರಿವಿಲೇಜಸ್ ಏನು, ಮತ್ತು ಇಶ್ಯೂಸ್ ಏನೆಲ್ಲ ಅರೈಸ್ ಆಗ್ತಿದೆ ಈ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಸಿಸ್ಟಮಿಂದ. ಮುಂದೆ ಸ್ಟ್ರಕ್ಚರ್, ಆರ್ಗನೈಸೇಷನ್ ಆ್ಯಂಡ್ ಫಂಕ್ಷನ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಮಿನಿಸ್ಟ್ರಿ and the department of the government, pressure groups and formal and informal association and their role in the polity. ಸೊ ಸಮ್ಟೈಮ್ಸ್ ನೀವು ನೋಡಿರ್ತೀರ ವೇರಿಯಸ್ ಮಿನಿಸ್ಟ್ರೀಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಪ್ರೆಷರ್ ಗ್ರೂಪ್ಸ್ ಮತ್ತು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಅಸೋಸಿಯೇಷನ್ಗಳು ಪಾಲಿಸಿ ಮೇಕಿಂಗಲ್ಲಿ ಹೇಗೆ ತಮ್ಮ ಇಂಪ್ಯಾಕ್ಟ್ಗಳನ್ನು ಬೀರ್ತದೆ. ಸೊ ಯಾವುದೋ ಒಂದು ನ್ಯೂಸ್ ಪೇಪರ್, ಯಾವುದೋ ಒಂದು ಆರ್ಗನೈಸೇಷನ್ ಈ ಥರ ಆರ್ಗನೈಸೇಷನ್ ಇಂಪ್ಯಾಕ್ಟಿಂದ ಈ ಥರ ಚೇಂಜಸ್ ಆಯಿತು ಅಂತಂದರೆ ಅದನ್ನು ಎಕ್ಸಾಂಪಲ್ ಆಗಿ ಕೋಟ್ ಮಾಡುವಂಥದ್ದು ಅಥವಾ ನೋಟ್ ಬರೆದಿಟ್ಕೊಳ್ಳುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ ಈ ಇಂಡಿಯಾ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅಂಡರ್ ಒಳಗಡೆ. ಮತ್ತು ಸೇಲಿಯಂಟ್ ಫೀಚರ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಎಲೆಕ್ಷನ್ ಸಂಬಂಧಿತಂಥ ಕೆಲವೊಂದು ಪ್ರಾವಿಷನ್ಸ್ಗಳನ್ನು ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅಪಾಯಿಂಟ್ಮೆಂಟ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಪವರ್ಸ್, ಫಂಕ್ಷನ್ಸ್, ರೆಸ್ಪಾನ್ಸಿಬಿಲಿಟಿ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಮತ್ತು ಸ್ಟ್ಯಾಟ್ಯುಟರಿ, ರೆಗ್ಯುಲೇಟರಿ ಆ್ಯಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್. ಮುಂದೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಟಾಪಿಕ್ ಕೂಡ ನಿಮ್ಮ ಪೇಪರ್ 2 ಅಲ್ಲಿ ಇಟ್ಟಿದ್ದಾರೆ. ಸೊ ಇದರ ಅಂಡರಲ್ಲಿ ಓದಬೇಕಾದಂಥ ಟಾಪಿಕ್ಗಳು ಬಂದ್ಬಿಟ್ಟು ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ out of their design and implementation, development process and the development industries, role of NGOs and self-help groups, various groups and associations, donors and charities, institutional and other stakeholders, ಮತ್ತು ವೆಲ್ಫೇರ್ ಸ್ಕೀಮ್ಸ್ ಫಾರ್ ದ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಬೈ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆಫ್ ದೀಸ್ ಸ್ಕೀಮ್ಸ್, ಮೆಕ್ಯಾನಿಸಮ್ಸ್, ಲಾಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಾಡೀಸ್. ಮುಂದೆ issues relating to the development and management of the social sector or the service related to the health, education, human resource, issues related to the poverty and hunger. ಸೊ ಹ್ಯೂಮನ್ ರಿಸೋರ್ಸ್ ಬಗ್ಗೆ, ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ ನೀವೇನಾದರೂ ಓದ್ತಿದ್ದೀರಾ ಅಂತಂದರೆ ಆಟೋಮೆಟಿಕಲಿ ನಿಮ್ಮ ಮೈಂಡಲ್ಲಿ ಸ್ಟ್ರೈಕ್ ಆಗಬೇಕು, ಇದು GS2 ಪೇಪರ್ ಒಳಗಡೆ ಇಂಡಿಯನ್ ಸೊಸೈಟಿ ಆಫ್ ದ ಸೋಷಿಯಲ್ ಇಶ್ಯೂಸ್ ಟಾಪಿಕ್ ಒಳಗಡೆ ಬರ್ತದೆ ಅಂತ. ಮುಂದೆ ಗವರ್ನೆನ್ಸ್, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದ ಗವರ್ನೆನ್ಸ್, ಈಗೆಲ್ಲ ನಾವು ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, different models of governance, access, limitations, potential, citizens charter, transparency, accountability and the institutional and other measures ಅಂತ ನೋಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ. ಸೊ ಅದು ಗವರ್ನೆನ್ಸ್ ಅನ್ನೋ ಟಾಪಿಕ್ ಒಳಗಡೆ ಬರುತ್ತೆ. ಮತ್ತು ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಅ ಡೆಮಾಕ್ರಸಿ. ಮುಂದೆ ಇಂಟರ್ನ್ಯಾಷನಲ್ ರಿಲೇಷನ್, ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಶಿಪ್, ಬಯಲಾಟ್ರಲ್, ರೀಜನಲ್, ಗ್ಲೋಬಲ್ ಗ್ರೂಪಿಂಗ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ದ ಇಂಡಿಯಾ ಆರ್ ಅಫೆಕ್ಟಿಂಗ್ ದ ಇಂಡಿಯಾಸ್ ಇಂಟ್ರೆಸ್ಟ್. ಸೊ ಯಾವುದಾದ್ರು ಅಗ್ರಿಮೆಂಟ್ಗಳು ಸೈನ್ ಆಗಿದ್ದರೆ ಅಥವಾ ಗ್ರೂಪಿಗೆ ಇಂಡಿಯಾ ಜಾಯ್ನ್ ಆಗಿದ್ದರೆ ಅದರ ಪ್ರಭಾವ ಹೇಗೆ ಇಂಡಿಯಾ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತು ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ದ ಪಾಲಿಟಿಕ್ಸ್ ಆಫ್ ದ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆಫ್ ಇಂಡಿಯಾಸ್ ಇಂಟ್ರೆಸ್ಟ್, ಇಂಡಿಯನ್ ಡಯಾಸ್ಪೊರಾ, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಆ್ಯಂಡ್ ದ ಫೋರಾ, ದೇರ್ ಸ್ಟ್ರಕ್ಚರ್ ಆ್ಯಂಡ್ ದ ಮ್ಯಾಂಡೇಟ್. ಮುಂದೆ ನಿಮ್ಮ GS3 ಪೇಪರಲ್ಲಿ ಮೊದಲನೇ ಸಬ್ಜೆಕ್ಟ್ ಬಂದುಬಿಟ್ಟು ಇಂಡಿಯನ್ ಎಕಾನಮಿ. ಇದರಲ್ಲಿ ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರಿಲೇಟೆಡ್ ಟು ದ ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಇನ್ಕ್ಲೂಸಿವ್ ಗ್ರೋತ್ ಆ್ಯಂಡ್ ಇಶ್ಯೂಸ್ ಅರೈಸಿಂಗ್ ಫ್ರಮ್ ಇಟ್. ಸೊ ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥದ್ದನ್ನು ನಾವು ನ್ಯೂಸ್ ಪೇಪರಲ್ಲಿ ಆಗಾಗಿ ನೋಡ್ತಾ ಇರ್ತೀವಿ. ಸೊ ಗವರ್ಮೆಂಟ್ ಬಜೆಟಿಂಗ್, ಮೇಜರ್ ಕ್ರಾಪ್ಸ್, ಕ್ರಾಪಿಂಗ್ ಪ್ಯಾಟ್ರನ್ ಇನ್ ವೇರಿಯಸ್ ಪಾರ್ಟ್ ಆಫ್ ದ ಕಂಟ್ರಿ, ಡಿಫ್ರೆಂಟ್ ಟೈಪ್ ಆಫ್ ಇರಿಗೇಷನ್ ಆ್ಯಂಡ್ ಇರಿಗೇಷನ್ ಸಿಸ್ಟಮ್ಸ್. ನೋಡಿ ಇರಿಗೇಷನ್ ಸಿಸ್ಟಮ್, ಕ್ರಾಪಿಂಗ್ ಪ್ಯಾಟ್ರನನ್ನು ಜಿಯೋಗ್ರಫಿ ಅಂಡರ್ ಒಳಗಡೆ ಇಟ್ಟಿಲ್ಲ ಅವರು, ಇಂಡಿಯನ್ ಎಕಾನಮಿ ಅಂಡರ್ ಒಳಗಡೆ GS3 ಪೇಪರಲ್ಲಿ ಇಟ್ಟಿದ್ದಾರೆ. ಮತ್ತು ಟ್ರಾನ್ಸ್ಪೋರ್ಟ್ ಆ್ಯಂಡ್ ದ ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಆ್ಯಂಡ್ ಇಶ್ಯೂಸ್ ರಿಲೇಟೆಡ್ ಟು ದ ಕನ್ಸ್ಟೆಂಟ್ ಟೆಕ್ನಾಲಜಿ ಇನ್ ದ ಏಡ್ ಆಫ್ ಫಾರ್ಮರ್ಸ್. ಅಂದರೆ ಟೆಕ್ನಾಲಜಿಯನ್ನು ನಾವು ಫಾರ್ಮರ್ಗೆ ಹೆಲ್ಪ್ ಆಗುವಂತೆ ಹೇಗೆಲ್ಲ ಉಪಯೋಗಿಸ್ಕೊಳ್ತಿದ್ದೀವಿ ಅನ್ನುವಂಥ ಟಾಪಿಕ್ ಕೂಡ ಇಂಡಿಯನ್ ಎಕಾನಮಿಯಲ್ಲಿ ಇಟ್ಟಿದ್ದಾರೆ. ಇಶ್ಯೂಸ್ ರಿಲೇಟೆಡ್ ಟು ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಫಾರ್ಮ್ ಸಬ್ಸಿಡೀಸ್ ಆ್ಯಂಡ್ ದ ಮಿನಿಮಮ್ ಸಪೋರ್ಟ್ ಪ್ರೈಸಸ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಆಬ್ಜೆಕ್ಟಿವ್ಸ್ ಏನು, ಅದರ ಫಂಕ್ಷನ್ಸ್ ಏನು, ಲಿಮಿಟೇಷನ್ಸ್ ಏನು, ರಿವ್ಯಾಂಪಿಂಗ್ ಆ್ಯಂಡ್ ದ ಇಶ್ಯೂಸ್ ಆಫ್ ಬಫರ್ ಸ್ಟಾಕ್ಸ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ, ಟೆಕ್ನಾಲಜಿ ಮಿಷನ್ಸ್, ಎಕನಾಮೀಸ್ ಆಫ್ ಅನಿಮಲ್ ರೇರಿಂಗ್.
ಮುಂದೆ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ, ಅದರ ಸ್ಕೋಪ್ ಏನು, ಸಿಗ್ನಿಫಿಕೆನ್ಸ್ ಏನು, ಯಾವೆಲ್ಲ ಲೊಕೇಶನ್ಸ್ಗಳಲ್ಲಿ ಈ ಫುಡ್ ಪ್ರೊಸೆಸಿಂಗ್ ಮತ್ತು ರಿಲೇಟೆಡ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗಿದೆ, ಅಪ್ಸ್ಟ್ರೀಮ್ ಆ್ಯಂಡ್ ಡೌನ್ ಸ್ಟ್ರೀಮ್ ರಿಕ್ವೈರ್ಮೆಂಟ್ಸ್ ಏನು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೇಗೆಲ್ಲ ನಡೆಯುತ್ತದೆ, ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ, ಅದ್ರ ಮೇಲೆ ಯಾವುದಾದ್ರು ಬಿಲ್ಲನ್ನು ಪಾಸ್ ಮಾಡಿದಾರಾ, ಆ್ಯಕ್ಟ್ ಆಗಿದೆಯಾ ಅಥವಾ ಇಶ್ಯೂಸ್ ರಿಲೇಟೆಡ್ ಇದೆಯಾ, ಯಾಕಂತಂದರೆ ನಿಮ್ಮ ಲಾಸ್ಟ್ KS ಎಕ್ಸಾಮಿನೇಷನಲ್ಲೂ ಕೂಡ ಎಸ್ಸೆ ಟಾಪಿಕ್ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಮೇಲಾಗಿತ್ತು. ಮತ್ತು ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯನ್ ಎಕಾನಮಿ, ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸೀಸ್ ಆ್ಯಂಡ್ ದರ್ ಎಫೆಕ್ಟ್ಸ್ ಆನ್ ದ ಇಂಡಸ್ಟ್ರಿಯಲ್ ಗ್ರೋತ್, ಇನ್ಫ್ರಾಸ್ಟ್ರಕ್ಚರ್ ನೋಡೋದಾದರೆ ಎನರ್ಜಿ, ಪೋರ್ಟ್ಸ್, ರೋಡ್ಸ್, ಏರ್ಪೋರ್ಟ್ಸ್, ರೈಲ್ವೇಸ್ ಎಕ್ಸೆಟ್ರಾ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್. GS3 ಪೇಪರಲ್ಲಿ ಎಕಾನಮಿ ಆದಮೇಲೆ ಮುಂದಿನ ಸಬ್ಜೆಕ್ಟ್ಗಳನ್ನು ನೋಡೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿ ಡೇ ಲೈಫ್, ಅಚೀವ್ಮೆಂಟ್ ಆಫ್ ಇಂಡಿಯಾಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಡಿಜಿನೈಸೇಷನ್ ಆಫ್ ದ ಟೆಕ್ನಾಲಜಿ ಆ್ಯಂಡ್ ಡೆವಲಪಿಂಗ್ ದ ನ್ಯೂ ಟೆಕ್ನಾಲಜಿ, and awareness in the field of IT, space, computers, robotics, nanotechnology, biotechnology and issues related to the intellectual property rights. ಮುಂದೆ ಎನ್ವಿರಾನ್ಮೆಂಟ್ ನೋಡೋದಾದರೆ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಡಿಗ್ರೇಡೇಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಸ್. ಸೊ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡಿದ್ದೀವಿ, ಅಗ್ನಿ ಪ್ರೈಮ್ ಆಗಿರ್ಬೋದು ಅಥವಾ INS ತಾರ್ಕ್ಷ್ ಒಂದು ಮೆರಿಟೈಮ್ ಎಕ್ಸಸೈಸಲ್ಲಿ ಇನ್ವಾಲ್ವ್ ಆಗಿತ್ತು, ಮತ್ತು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ DRDO ಆಗಿರ್ಬೋದು, ಇಸ್ರೋ ಪ್ಲ್ಯಾನ್ ಮಾಡಿರುವಂತಹ ಗಗನಯಾನ ಆಗಿರ್ಬೋದು, ಚಂದ್ರಯಾನ 3 ಆಗಿರ್ಬೋದು, ಇಂತಹ ಕರೆಂಟ್ ಅಫೇರ್ಸಲ್ಲಿ ಬರುವಂತಹ ಟಾಪಿಕ್ಗಳ ಮೇಲೆ ನಿಮ್ಮದೇ ಆದಂತಹ ಒಂದು ನೋಟ್ಸನ್ನು ಮಾಡ್ಕೊಳ್ಳಿ. ಮಿನಿಮಮ್ ಒಂದು 10ರಿಂದ 12 ಪಾಯಿಂಟ್ಸ್ಗಳನ್ನ ಅದರಲ್ಲಿ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ರೊಬೋಟಿಕ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸ್ಪೇಸ್ ರೆಕಾಗ್ನಿಷನ್ ಟೆಕ್ನಾಲಜಿ ಆಗಿರ್ಬೋದು, ಕ್ವಾಂಟಮ್ ಟೆಕ್ನಾಲಜಿ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ ಬರ್ತಾ ಇರುತ್ತೆ, ಮತ್ತು ಬ್ಲಾಕ್ ಚೈನ್ ಟೆಕ್ನಾಲಜಿ, ಆಮೇಲೆ ಕ್ರಿಪ್ಟೋ ಕರೆನ್ಸಿಗಳಾಗಿರ್ಬೋದು ಅಥವಾ ಸೈಬರ್ ಅಟ್ಯಾಕ್ಗಳಾಗಿರ್ಬೋದು. ಸೊ ಇವೆಲ್ಲದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕು, ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲಿ ಬರ್ತದೆ. ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನೋಡೋದಾದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಫಾರ್ ಎಕ್ಸಾಂಪಲ್ COVID-19 ಇಟ್ ವಾಸ್ ಆಲ್ಸೋ ಒನ್ ಆಫ್ ದ ಡಿಸಾಸ್ಟರ್ಸ್. ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡಿದ್ವಿ, ಅಥವಾ ಇತ್ತೀಚಿನ ದಿನಗಳಲ್ಲಾಗ್ತಿರುವಂತಹ ಡಿಸಾಸ್ಟರ್ಗಳು ಯಾವುದು, ಫಾರ್ ಎಕ್ಸಾಂಪಲ್ ಜೋಶಿಮಠಲ್ಲಾದಂತಹ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಅದು ಕೂಡ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಯಾಕಾಯಿತು, ಲ್ಯಾಂಡ್ ಸ್ಲೈಡಿಂಗ್ ಅಂದರೆ ಏನು, ಲ್ಯಾಂಡ್ ಸಬ್ಸ್ಟೆನ್ಸ್ ಅಂದರೆ ಏನು, ಸೊ ಇದರ ಡಿಫ್ರೆನ್ಸ್ ಮೇಲೆ ನೋಟ್ಗಳನ್ನು ಮಾಡಿಟ್ಕೊಳ್ಳಿ. ಸೊ ಕರೆಂಟ್ ಅಫೇರ್ಸ್ ತುಂಬ ಮುಖ್ಯ ಆಗುತ್ತೆ. ಮೇನ್ ಎಕ್ಸಾಮಿನೇಷನ್ಸಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಿಮ್ಮ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೇ ಇರುತ್ತೆ. ಮುಂದೆ ಲಾಸ್ಟ್ ಟಾಪಿಕ್ ಇನ್ GS3 ಪೇಪರಲ್ಲಿ ಸೆಕ್ಯೂರಿಟಿ, ಲಿಂಕೇಜಸ್ ಬಿಟ್ವೀನ್ ದ ಡೆವಲಪ್ಮೆಂಟ್ ಆ್ಯಂಡ್ ಸ್ಪ್ರೆಡ್ ಆಫ್ ಎಕ್ಸ್ಟ್ರೀಮಿಸಮ್, ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ಸ್ ಆ್ಯಂಡ್ ನಾನ್ ಸ್ಟೇಟ್ ಆಕ್ಟರ್ಸ್ ಇನ್ ಕ್ರಿಯೇಟಿಂಗ್ ದ ಚಾಲೆಂಜಸ್ ಟು ದ ಇಂಟರ್ನಲ್ ಸೆಕ್ಯೂರಿಟಿ, challenges to internal security through communication networks and the role of media and social networking sites in the internal security challenges and the basics of cyber security, money laundering and its prevention. ಮುಂದೆ ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ದರ್ ಮ್ಯಾನೇಜ್ಮೆಂಟ್ ಇನ್ ದ ಬಾರ್ಡರ್ ಏರಿಯಾಸ್, ಲಿಂಕೇಜಸ್ ಆಫ್ ಆರ್ಗನೈಸ್ಡ್ ಕ್ರೈಮ್ ವಿತ್ ಟೆರರಿಸಮ್, ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಆ್ಯಂಡ್ ಏಜೆನ್ಸೀಸ್ ಆ್ಯಂಡ್ ದರ್ ಮ್ಯಾಂಡೇಟ್. ಸೊ ಇತ್ತೀಚೆಗೆ ನಾವು ನೋಡ್ತಿರ್ಬೋದು ಸೆಕ್ಯೂರಿಟಿ ಇಶ್ಯೂಸ್ ಇಂಡಿಯಾದಲ್ಲಿ ಮೇಯ್ನಾಗಿ ಹೈಲೈಟ್ ಆಗ್ತಿರೋದು ಖಾಲಿಸ್ತಾನ್ ಮೂಮೆಂಟ್. ಸೊ ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳಿ, ಖಾಲಿಸ್ತಾನ್ ಮೂಮೆಂಟ್ ಬಗ್ಗೆ. ಮತ್ತು ಎಕ್ಸ್ಟ್ರೀಮಿಸ್ಟ್ ಟೆರರಿಸಮ್ ಆಲ್ವೇಸ್ ಇದೆ, ಕೇರಳ ಸ್ಟೋರಿ ಆಗಿರ್ಬೋದು, ಈ ಥರ ಒಂದು ಫಿಲ್ಮ್ಗಳನ್ನು ನೋಡಿದಾಗ ಸೊ ಹೇಗೆಲ್ಲ ಟೆರರಿಸಮ್ ಯಾವುದರ ಮೂಲಕ ಲೂಪ್ ಹೋಲ್ಗಳನ್ನ ಕಂಡಿಡ್ಕೊಂಡು ಇಂಡಿಯಾ ಒಳಗಡೆ ಬರ್ತಾ ಇದೆ, ಮತ್ತು ಇಂಡಿಯನ್ಸ್ನ ಹೇಗೆ ಟೆರರಿಸ್ಟ್ ಆಗಿ ನಕ್ಸಲೈಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ, ಅದರದ ಮೂಲ ಏನು, ನಾವು ಅದನ್ನು ತೆಗೆದುಹಾಕಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ, ನೀವೇ ಆಫೀಸರ್ ಅಂತ ಅಂದ್ಕೊಳ್ಳಿ. ಸೊ ನೀವೊಂದು ಬಾರ್ಡರ್ ಏರಿಯಾದಲ್ಲಿ ಆ ಥರ ನಕ್ಸಲ್ ಇರುವಂತಹ ಒಂದು ಪ್ಲೇಸಲ್ಲಿ ನಿಮಗೆ ಪೋಸ್ಟಿಂಗ್ ಮಾಡಿದರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತೀರಾ ಅನ್ನೋದನ್ನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿಕೊಂಡು ವೇ ಫಾರ್ವರ್ಡಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ. ನಿಮ್ಮ ಕೊನೆಯ ಪೇಪರ್ ಬಂದುಬಿಟ್ಟು GS4. ಇದರಲ್ಲಿ ಸಬ್ಜೆಕ್ಟ್ಗಳನ್ನು ನೋಡೋದಾದರೆ ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ಇಂಟರ್ಫೇಸ್. ಎಥಿಕ್ಸ್ ಆ್ಯಂಡ್ ಹ್ಯೂಮನ್ ಇಂಟರ್ಫೇಸ್, ಎಸೆನ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ದ ಹ್ಯೂಮನ್ ಆ್ಯಕ್ಷನ್ಸ್, ಡೈಮೆನ್ಷನ್ಸ್ ಆಫ್ ದ ಎಥಿಕ್ಸ್, ethics in private and public relationship, human values lessons from the lives and the teachings of the great leaders,
reformers, administrators, the role of the family, society, educational institution in inculcating the values. ಸೊ ಇದನ್ನು ನೀವು ಜನರಲ್ ಆಗಿ ನಾನು ಬರಿತೀನಿ ಅಂತ ಅಂದ್ರೂ ಕೂಡ ಇಲ್ಲಿ ನೋಡಿ, ದ ವ್ಯಾಲ್ಯೂ ಲೆಸನ್ಸ್ ಫ್ರಮ್ ದ ಲೈಫ್ಸ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಗ್ರೇಟ್ ಲೀಡರ್ಸ್, ರಿಫಾರ್ಮರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್, ಇದಕ್ಕೆ ನೀವು ಎಕ್ಸಾಂಪಲ್ಗಳನ್ನು ಮೆನ್ಷನ್ ಮಾಡಲೇಬೇಕು. ಸೊ ಹಾಗಾಗಿ ಯಾವೆಲ್ಲ ಗ್ರೇಟ್ ಲೀಡರ್ಸ್ ಇರ್ತಾರೆ, ರಿಫಾರ್ಮರ್ಸ್ ಇರ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ, ಅವರು ನಮಗೆ ಯಾವೆಲ್ಲ ವ್ಯಾಲ್ಯೂ ಲೆಸನ್ಸ್ನ ಕೊಟ್ಟೋಗಿದ್ದಾರೆ ಅವುಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಕರೆಂಟ್ ಅಫೇರ್ಸಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ರಿಫಾರ್ಮರ್, ಲೀಡರ್ಸ್, ಅಡ್ಮಿನಿಸ್ಟ್ರೇಟರು ಒಂದು ಒಳ್ಳೆಯ ವಿಷಯಕ್ಕೆ ನ್ಯೂಸಲ್ಲಿದ್ದರೆ ಅವರ ಎಕ್ಸಾಂಪಲ್ಗಳನ್ನು ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ನನಗೆ ಈಗ ನೆನಪಿಗೆ ಬರ್ತಿರೋದು, ಕರೆಂಟ್ ಅಫೇರ್ಸಲ್ಲಿ ನಾನು ಇತ್ತೀಚೆಗೆ ಓದಿದಂಥ ನ್ಯೂಸಲ್ಲಿ ಜಸ್ಟಿಸ್ ಬಿ ವೀರಪ್ಪ ಅವರು ಕರ್ನಾಟಕದ ಹೈಕೋರ್ಟ್ ಲಾಯರ್ ಆಗಿ, ಜಡ್ಜ್ ಆಗಿ ವರ್ಕ್ ಮಾಡಿದ್ದಾರೆ. ಅವರು ರೀಸೆಂಟಾಗಿ ರಿಟೈರ್ಡ್ ಆದರು. ಆಗ ಅವರು ಫೇರ್ವೆಲ್ ಮಾಡಿದರು, ಅದು ಒಂದು ನ್ಯೂಸಲ್ಲಿತ್ತು. ಸೊ ಅಂತಹ ವ್ಯಕ್ತಿಗಳು ನ್ಯೂಸಲ್ಲಿದ್ದಾಗ ನೋಟ್ ಮಾಡ್ಕೊಳ್ಳಿ. ಅವರನ್ನು ಏನಂತ ಕರಿತಿದ್ರು ಅಂತಂದರೆ ದ ಲಾಯರ್ ಆಫ್ ಕಾಮನ್ ಮ್ಯಾನ್ ಅಂತ ಕರಿತಿದ್ರು. ಯಾಕೆ ಆ ಥರ ಕರಿತಿದ್ರು, ಅವರ ಕೊಡುಗೆಗಳೇನು ಜಸ್ಟಿಸಲ್ಲಿ ಅನ್ನೋದನ್ನು ನೋಟ್ ಮಾಡ್ಕೋಬೇಕು, ಆಯಿತಾ. ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಮುಂದಿನ ಸಬ್ಜೆಕ್ಟ್ ಬಂದುಬಿಟ್ಟು ಆ್ಯಟಿಟ್ಯೂಡ್, ಕಂಟೆಂಟ್, ಸ್ಟ್ರಕ್ಚರ್, ಫಂಕ್ಷನ್ಸ್, ಇಟ್ಸ್ ಇನ್ಫ್ಲೂಯೆನ್ಸ್ ಆ್ಯಂಡ್ ರಿಲೇಷನ್ಸ್ ವಿತ್ ದ ಥಾಟ್ ಆ್ಯಂಡ್ ಬಿಹೇವಿಯರ್, ಮಾರಲ್ ಆ್ಯಂಡ್ ದ ಪೊಲಿಟಿಕಲ್ ಆ್ಯಟಿಟ್ಯೂಡ್, ಸೋಷಿಯಲ್ ಇನ್ಫ್ಲೂಯೆನ್ಸ್ ಆ್ಯಂಡ್ ದ ಪರ್ಸ್ಯೂಷನ್. ಸೊ ಇಲ್ಲಿ ನಾನು ರಿಫಾರ್ಮರ್ಸ್, ಲೀಡರ್ಸ್, ಅಡ್ಮಿನಿಸ್ಟ್ರೇಟರ್ ಹೇಳಬೇಕಾದ್ರೆ ಇಂಡಿಯಾದವರೇ ಅಂತ ಏನಿಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಹಲವಾರು ಸಾಧಕರಿದ್ದಾರೆ, ಅವರ ಕೊಡುಗೆಗಳಿದೆ, ಅವರನ್ನು ಕೂಡ ನೀವು ಕೋಟ್ ಮಾಡ್ಬೋದು ನಿಮ್ಮ ಮೇನ್ ಎಕ್ಸಾಮಿನೇಷನಲ್ಲಿ. ಮುಂದೆ ಆಪ್ಟಿಟ್ಯೂಡ್ ಆ್ಯಂಡ್ ಫೌಂಡೇಶನಲ್ ವ್ಯಾಲ್ಯೂಸ್ ಆಫ್ ಸಿವಿಲ್ ಸರ್ವಿಸ್, ಇಂಟಿಗ್ರಿಟಿ, impartiality and non-partisanship, objectivity, dedication to the public service, empathy, tolerance and compassion towards the weaker section. ಇಲ್ಲಿ ಏನೆಲ್ಲ ವರ್ಡ್ಗಳನ್ನು ನಾನು ಮೆನ್ಷನ್ ಮಾಡ್ತಿದ್ದೀನಲ್ಲ ಅದ್ರ ಪ್ರತಿಯೊಂದು ವರ್ಡ್ನ ಮೀನಿಂಗ್ ನಿಮಗೆ ಗೊತ್ತಿರಬೇಕು, ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಸೊ ಆ ಡೆಫಿನೇಷನ್ ನಿಮಗೆ ಗೊತ್ತಿದ್ರೆ, ಮೀನಿಂಗ್ ನಿಮಗೆ ಗೊತ್ತಿದ್ರೆ ತಾನೇ ನೀವು ಫರ್ದರ್ ಏನಾದರೂ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಮತ್ತು ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಅದರ ಕಾನ್ಸೆಪ್ಟ್ಸ್ ಯಾವ್ದು, ದೇರ್ ಯುಟಿಲಿಟಿ ಆ್ಯಂಡ್ ಅಪ್ಲಿಕೇಶನ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್, ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಥಿಂಕರ್ಸ್ ಆ್ಯಂಡ್ ಫಿಲಾಸಫರ್ ಫ್ರಮ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಮುಂದೆ ಸಿವಿಲ್ ಸರ್ವಿಸಸ್ ವ್ಯಾಲ್ಯೂಸ್ ಆ್ಯಂಡ್ ದ ಪ್ರಾಬಿಟಿ ಇನ್ ಗವರ್ನೆನ್ಸ್, ಮತ್ತು ಪಬ್ಲಿಕ್ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸ್ಟೇಟಸ್ ಆ್ಯಂಡ್ ಪ್ರಾಬ್ಲಮ್ಸ್, ethical concerns and dilemmas in the government and private institution, laws, rules, regulations and conscience as a source of ethical guidance, accountability and ethical governance, strengthening of ethical and moral values in the governance, ethical issues in international relation and the funding, corporate governance, probity in the governance, concept of public service, philosophical basis of governance and the probity, information sharing and the transparency in the government, right to information, code of ethics, code of conduct, citizen charter, work culture, quality of service delivery, utilization of the public funds, challenges of corruption and case studies on the above issues. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಚೆನ್ನಾಗಿ ಓದಿ ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾದಂತಹ ಬುಕ್ ಲಿಸ್ಟ್ಗಳ ವಿಡಿಯೋವನ್ನು ಮುಂದೆ ನಿಮಗೆ ಬಿಡ್ತೀವಿ, ಅದನ್ನು ಕೂಡ ನೋಡ್ಕೊಳ್ಳಿ. ಎಲ್ಲ ಬುಕ್ಕುಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸತಿ ನಿಮ್ಮ ಜೊತೆ ಸೋರ್ಸಸ್ ಅವೈಲೇಬಲ್ ಇದೆ ಅಂತಂದರೆ ಸೊ ಓದೋದು ಅಷ್ಟೊಂದು ಕಷ್ಟ ಆಗಲ್ಲ. ಬಟ್ ಮಲ್ಟಿಪಲ್ ರಿವಿಷನ್ ಮತ್ತು ನಿಮ್ಮ ತಲೆಯಲ್ಲಿ ಸ್ವಲ್ಪ ಗ್ರಹಿಕೆ ಇರಬೇಕು ಅದು. ಯಾಕಂದರೆ ಮೇನ್ಸಲ್ಲಿ ನೀವೇನಾದರೂ ಬರಿಬೇಕಂದ್ರೆ ಏನಾದರೂ ಕಂಟೆಂಟ್ ಇರಬೇಕಲ್ವ. ಸೊ ಹಾಗಾಗಿ ಮಲ್ಟಿಪಲ್ ರಿವಿಷನ್ ಆ ತಲೆ ಒಳಗೆ ಕೂರಬೇಕು ವಿಷಯ ಅಂತಂದರೆ ಮಲ್ಟಿಪಲ್ ರಿವಿಷನ್ ವೆರಿ ಇಂಪಾರ್ಟೆಂಟ್. ಸೊ ಮಲ್ಟಿಪಲ್ ರಿವಿಷನ್ಸ್ನ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್. ಬಾಯ್. ಟೇಕ್ ಕೇರ್.